ಅಲ್ಲ ಕಣಜ್ಜ ಎದ್ದಾಗೋದ ನೀನು ಬಂದಿದೆಯಲ್ಲ ನೀನು ಯಾರು ಊರಾಗ ಮಕ್ಕಳಿಲ್ವೇ ಹಾಂ ಯಾರೇ ಬದುಕುಗಳು ಮಾಡ್ಕೊಂಡು ತಿಂಬಾರೋ ದನ ಕರುಗಳು ಬಿಸಿಲ ಕಟ್ಟಕ್ಕೆ ಹುಲ್ಲು ನೀರು ಅಂದಂಗೆ ಅವು ನಿಮ್ಮಂಗೆ ಜೀವ ತಾನೇ ಹೋಗಿ ಎಲ್ಲ ನಾನು ನೆಲಕ್ಕೆ ಹೋಗ್ಕೊಂಡು ಪಂಕಲ್ ಹೊಡ್ಕೊಂಡು ಊಟ ಬಿಗ್ ಬಿಗಿ ತಿರ್ಕೊಂಡು ಈಗ ಬಂದಿದೆಯಲ್ಲ ನಿನ್ನ ಮನೆ ಮರಿ ಇದ್ದೈತೆ ಯಾರು ಮಕ್ಕಳು ನೀನು ಮಾಡ್ಕೊಂಡು ತಿಂಬಾರು. ನಾನೇನು ಸುಮ್ಕೆ ಹೋಗಿರಲಿಲ್ಲ. ನಾನು ಅವರು ಇವ್ರದ್ದು ಸೆಕ್ನ ಜರ್ಮಂತಾಗೆ ಎಮ್ಗೆ ಯಾಕೆ ಚೆನ್ನಾಗಿಲ್ಲ ಅಂತಂದೇಳಿ ಹೇಳಿದ್ರು, ಅದು ಕರ್ಕೊಂಡೋಗಿದ್ರು, ಅದಕ್ಕೆ ಹೋಗಿದ್ದೆ. ಸುಮ್ಕೆ ಹೋಗಿರಲಿಲ್ಲ ನಾನೇನು. ನೀನು ಯಾಕೆ ಹಂಗೆ ಆಡ್ತೀಯ, ಮಕ್ಕಳು ಉಳ್ಳಿಲ್ವೇ ಅಂತಂದೇಳಿ ನಾನು ಸಾಗಣೆ ಬಸ್ಸಕ್ಕಿಂದ ಅನುಕೂಲ ಹಾಕಿ ಹೋಗಿದ್ದು. ಬಿಸ್ಲಾಗಿದ್ದಾವೆ ಅಂತಂದರೆ ಕಟ್ಟೋಕ್ಕಿಲ್ವೇ ನೀನು? ನೀನೇನು ಕಟ್ಟಕ್ತೀಯ? ಬಂದು ನಾನೇ ತಾನೇ ಕಟ್ಟೋದು. ನೀನು ಯಾಕೆ ಹಂಗೆ ಆಡೋದು? ನೀನು ಎಗರಾಡ್ತೀಯಲ್ಲ. ಏನಾಗಿತ್ತು ರಮ್ಗೆ ಮತ್ತೆ ಗಮ್ಲೆ ಇಲ್ಲ ನೀನು ಹೋಗ್ಬೇಕಾದಾಗ ಹೇಳೋಗ್ಬೇಕು ತಾನೆ, ನನಗೆ ಹೆಂಗೆ ಗೊತ್ತಿತ್ತು ನೀನು ಹಂಗೆ ಹೋಗಿದ್ದೆ ಅಂತಂದೇಳಿ. ನಾನು ಜಾಕ್ಲಿ ಕಟ್ಟೆ ಕಡೆಗೆ ಎಲ್ಲ ಹೋಗಿ ಮಾತಾಡ್ಕೊಂಡು ಕೂಕೊಂಡಿದ್ದೆ, ಏಟತ್ತದ್ರ ಬರಲಿಲ್ವಲ್ಲ ಅಂತಂದೇಳಿ ಅಂದ್ಕೊಂಡು ಅದಕ್ಕೆ ಬೈದ್ನಪ್ಪ. ನೀನೇನು ಹೇಳಿದ್ದೆ ನನಗೆ, ನಾನು ಸೆಕೆಂಡ್ ಜರ್ಮಂತಕ್ಕೆ ಹೋಗ್ತೀನಿ, ಎಮ್ಮೆ ನೋಡೋಕೆ ಹೋಗ್ತೀನಿ ಅಂತಾನೆ. ಮತ್ತೇನಾಗಿತ್ತು ಅವ್ರ ಎಮ್ಮಿಗೆ? ಯಾತ ಪೇಪರ ಪಪರ ಯಾತ ತಿಂದೈತೆ ಅಲ್ಲ, ಇವು ಪ್ಲಾಸ್ಟಿಕ್ನವ ಆರಿ ಬಿಡ್ತಾರಲ್ಲ ಅವಾಗೆಲ್ಲ ನಾ ಹುಲ್ಲಿನ ಜೊತೆಲೆ ಬಿದ್ದಿದ್ದೇನ ತಿಂದೈತೆ. ಅದಕ್ಕೆ ಹೊಟ್ಟೆ ಬುರ್ದಂಗೆ ಬಂದಿತ್ತು. ಅದಕ್ಕೆ ಅತ್ತದ ಕಲ್ಲುವ ಒಯ್ಯಿ ಅಂತಂದೇಳಿ ಸೂಜಿಗಲ್ಲು ಅಂತನ ಸಿಗುತ್ತೆ, ಅದನ್ನ ತಂದು ಒಯ್ರಿ ಅಂತಂದೇಳಿ ಹೇಳಿ ಬಂದು ನಾಮತ್ತೀವಿ ಇರು ಒಯ್ತೀವಿ ಒಯ್ದೋಗುವಂತೆ ಅಂತಂದಂದ್ರು. ಇಲ್ಲ ತಂದು ಇಟ್ಟು ಒಯ್ರಿ ಅಂತಂದೇಳಿ ಬಂದು ನೀನು ಇನ್ನೂ ಏಳು ಬರೋಬಿಟ್ಟೋದಕ್ಕೆ ಹಿಂಗೆ ನಿಗ್ರಾಡ್ತೀಯಲ್ಲ ನೀನು. ಇನ್ನೂ ಹೋಗಿ ಕೂಕೊಂಡು ಅವ್ರು ತಂದ ಮೇಲೆ ಒಯ್ದು ಬಂದಿದ್ರು ಇನ್ನೂ ಏಟಾಡೋಣ ನೀನು ಹಂಗೇನೆ. ಅಮ್ಮಣ್ಣಿ ಅಕ್ಕನ ಫೋನ್ ಮಾಡಿದ್ಲು, ಯಾಕೋ ಸಂದಕ್ಕಿಲ್ಲ ಅಂತಂದೇಳಿ ಮನೆಯಾಗೆ ಏನೋ ಯಾಕೋ ಜಗಳ ಆಡ್ಕೊಂಡು ಆ ಗಂಡನೂ ಅವ್ರ ಅತ್ತೆ ಕುಟ್ಟಿ ಜಗಳ ಆಡ್ಕೊಂಡು ಇದ್ಲಂತೆ. ಅದಕ್ಕೆ ಯಾಕೋ ಬೇಜಾರಾಗಿದ್ಲು. ನಾನು ಬಾರಮ್ಮ ಅಂತಂದು ಹೇಳಿದ್ದೆ, ಫೋನೇ ನಾನು ಮಾಡಿದ್ಲೆ ನಿನ್ನ ನಂಬರ್ಗೆ. ಫೋನ್ ತಣ್ಣಗಿದ್ದಲ್ಲ, ಫೋನ್ ಮಾಡ್ಬೇಕಾಗಿತ್ತು ಅಮ್ಮನಿಗೆ. ಅದಕ್ಕೆ ನೀನು ಹೇಳೋದಾದ್ರೂ ಬರಲಿಲ್ಲಲ್ಲ, ನಾನು ಎಲ್ಲ ಹೋಗಿ ಕುಕ್ಕಿಸ್ಕೊಂಡಿದ್ದೆ ಅಂತಾನೆ ಹಂಗೆ ಆಡಿನಪ್ಪ ಅಷ್ಟೇ. ನೀನು ಆತಿ ಬಿಡಮ್ಮ, ದನಮನ ಹರಿದಾಳು ನೀನು. ನೀನು ಎಲ್ಲಿ ಹೋಗಿದ್ದೆ ತೆಗಿದ್ದೆ ಅಂತ ಏನು ಕೇಳೋಂಗಿಲ್ಲ ಏನಿಲ್ಲ. ಹೇಗೆ ತುಂಬ ಮುನ್ನೆ ತಳಕ್ಕೆ ಬಿದ್ದುಬಿಡ್ತೀಯ ನೀನು, ಯಾರೋ ಮಕ್ಕಳಿಲ್ಲ ಅಂತಂದೇಳಿ. ಅವೇನು ಮಾತು ಅಂತ ಆಡ್ತೀಯ ಅಂತಂದು ಅಂದ್ಕೊಂಡು ನಿಂಗೆ ಆರೆ ಚಂದಕ್ಕೆ ರೂಢಿಯಾಗಿಬಿಟ್ಟೈತಿ. ಮಾಡಿದ್ರಮ್ಮ ಫೋನು ಬತ್ತೀನಿ ಅಂತಂದಂತು ಈ ಬಸ್ಸಿಗೆ ಬರ್ಬೋದೇನ. ಯಾತೋ ಪದ್ಧತಿದ್ರಂತೆ ಓಟು ಅವ್ರ ಅತ್ತೆ ಅವನು ಗಂಡ ಅದನ್ನು ಅಯ್ಯಮ್ಮ ಯಾತೋ ಒಂದು ಬದುಕು ಬಾಳು ಯಾತು ಮಾಡಲ್ಲ ಅಂತಂದೇಳಿ ಯಾಕೆ ಕುಡ್ದು ಬರ್ತಾನೆ ದಿನಾನ ಅಂತಂದೇಳಿ ಫೋನ್ ಮಾಡಿತ್ತು. ನಾನು ಅದಕ್ಕೆ ಸುಮ್ಮನೆ ಒಂದು 2 ದಿನ ಬಿಸಕ್ಕೆ ಬರಮ್ಮ ನೋಡೋಣ ಅಂತಂದೇಳಿ ಹೇಳಿದ್ದೆ. ಅದಕ್ಕೆ ಹೋಗಿ ಗೊತ್ತೈತಂತೆ. ನಾನು ಹೇಳ್ತೀನಿ ಅವಳಿಗೆ, ಅವ್ರ ಕುಟಿ ಕ್ಯಾತೆ ಮಾಡಬೇಡ ಅಂತಂದೇಳಿ. ಕ್ಯಾತೆ ಮಾಡಿರೋನು ಅವ್ರನ್ನ ಸರಿಯಾಗಿ ಬಗ್ಗಿಸ್ಬೇಕು ಅಂತಂದರೆ ಬಿಸಾಕಿ ಬರಬೇಕು. ಒಂದು 6 ತಿಂಗಳು ವರ್ಷ ಸರಿಯಾಗಿ ಅವರೇ ಬೇಸ್ಕಿನ ತಿಂದರೆ ಗೊತ್ತಾಗುತ್ತೆ. ಕೈ ಬೈ ಸುಟ್ಕೊಂಡು ಎಲ್ಲ ಬಟ್ಟೆ ಬರೆ ಹೊಕ್ಕೊಂಡು ಎಲ್ಲ ಮಾಡಿ ಹಾಕ್ತಾಳೆ ನೋಡು. ದಿಮಾಕ್ ಅವ್ರಿಗೆ ದಿಮಾಕು ತಿಂದು ಕುಸಿ ಕೆಮ್ತಾರೆ ನೋಡು. ಅವನು ಕುಡ್ದು ಬಂದು ದಿನ ಗಲಾಟೆ ಮಾಡ್ತಾನೆ. ಯಾರು ಸೇರಿಸ್ಕೊಂತಾರೆ ಅಂತ ನನ್ನ ಮಕ್ಕಳನ್ನ ಕಾಲಾಗೆ ಬಂದು ಬಿಸಾಕಿ ಬಂದುಬಿಡ್ಬೇಕು. ಬಿಸಾಕಿ ಬಂದರೆ ಗೊತ್ತಾಗುತ್ತೆ ಬಡ. ಅವಾಗ ಸಾಕೈತಿ. ಕುಳು ನೀರಿಂದ ಒಣಗ್ತಾರಲ್ಲ ಅವಾಗ ಅವರೇ ಬಂದು ಕರ್ಕೊಂಡು ಹೋಗ್ಬೇಕು. ಅಲ್ಲೇ ತಕ್ಕ ನಾನು ಅವಳಿಗೆ ಹೇಳ್ತೀನಿ, ಹೋಗು ಬಂದ್ಬಿಡು ಸುಮ್ಮನೆ ಅಂತಂದೇಳಿ. ಬರಲಿ ಸಲಿನ ಒಂದು 6 ತಿಂಗಳು ವರ್ಷ ಕಳ್ಸಲ್ಲ, ಆಮೇಲೆ ಏನು ಮಾಡ್ಕೊಂತಾರೆ ನೋಡೋಣ. ನಮ್ಮ ಅತ್ತೆ ಏನೋ ಹೇಳ್ತಾಳೆ ಮಗಳ್ದ, ನಾನಿಲ್ಲ ಅಂತಂದೇಳಿ ಮಾತಾಡ್ತಾರೆ. ಈಗ ಬೇಕಾದ್ರೆ ನಾನು ಕೇಳಿದ್ರೆ ಏನಜ್ಜೆ ಅತ್ತೆ ಅಂತಂದ್ರೆ ಏನು ಹೇಳಲ್ಲ ನೋಡು. ಯಾಕೆ ಸಂದಕ್ಕಿಲ್ವಂತೆ ಬತ್ತಾಳಂತೆ ಅಂತಂದೇಳಿ ನನ್ನ ದಿನ ಮಾತಾಡ್ತಿತ್ತು ಮಗನ ಕುಟೆಗೆ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾರೆ. ಪದಾರ್ಥಕ್ಕೆ ಬತ್ತಾಳೆ ಅಂದರೆ ಕಮ್ಮಿ ಆಗ್ತೀನಿ ಅಂತಂದಮ್ಮಂಗೆ ಈಗ ಹೇಳೋದು ನೋಡು ಅಜ್ಜನ ಕುಟೆಗೆ. ಮತ್ತೆ ಬರಲಿ, ಬಂದಾಗ ಸರಿಯಾಗಿ ಬಿಗಿ ಮಾಡಿ ಕಳಿಸ್ಬೇಕು. ಬರಲಿ ಅವನೇಯ ಕರಿಯೋಕ್ಕೆ ಬರಬೇಕು. ಮುದ್ದಿಗೆ ಒಂದ್ಸಲಿಯ ಗಲಾಟೆ ಮಾಡೋದು, ಒಂದು ಬದುಕು ಮಾಡ್ದಂಗೆ ಸುಮ್ಮ ಕುತ್ಕೊಂಬೋದು. ಆ ಪಿಳ್ಳೆ ಕುಟೆಗೆ ಕ್ಯಾತೆ ಮಾಡ್ಕೊಂಡು ದಿನ ಓಸರ ಹತ್ಲಕ್ಕೂ ಒಂದಾಗಿ ಅದನ್ನೇನು ಏನು ಸಿಗ್ತಾರೆ. ಬರಲಿ ಸರಿಯಾಗಿ ಬಿಗಿ ಮಾಡಿ ಕಳಿಸ್ಬೇಕು. ಅವನೇ ಬರಬೇಕು ಕರಿಯೋಕ್ಕೆ. ಅಲ್ಲೇ ತಕ ಇರಲಿ. ಸುಮ್ಮನೆ ಯಾರನ್ನ ಕೇಳಿದ್ರೆ ಹೇಳು ಸಂದಕ್ಕಿಲ್ಲ ಆಸ್ಪತ್ರೆಗೆ ತೋರಿಸ್ಬೇಕು. ಅದಕ್ಕೇನೋ ಅವ್ರ ಅತ್ತೆನೋ ಅವ್ರ ಮಾವ ಇಲ್ಲಿ ಒಟ್ಟು ಬದುಕು ಮಾಡಿತಿರು ಚೆನ್ನಾಗಿಲ್ಲಂಗಾಗುತ್ತೆ. ಒಂದು 6 ತಿಂಗಳು 3 ತಿಂಗಳು ಇದ್ರು ಇರಲಿ ಅಂತಂದೇಳಿ ಕಳಿಸೋರೆ. ಆಸ್ಪತ್ರೆಗೆ ಓಡಾಡ್ತೀವಿ ಅಂತಂದೇಳಿ ಹೇಳು. ಯಾರನ್ನ ಕೇಳಿರೆ ಉದೇಟ್ಕೆ ಬಂದವಳು ಅಂತಂದೇಳಿ ಹೇಳ್ಬೇಡ. ಕಣಜ್ಜ ನಾನೇನಲ್ಲ ಹೇಳೋದು, ನೀನೇ ಹಿಂಗೆ ಯಾರನ್ನ ಮಾತಾಡ್ತಿದ್ರೆ ಯಾಕೆ ನನ್ನ ಮಗ ಒಳ್ಳೆನಲ್ಲ ಇವನ ಮಗ ಒಳ್ಳೆನಲ್ಲ ಅಂತಂದೇಳಿ ನೀನೇ ಬಾಯ್ ಬಿಡೋದು ನೀನು. ಇವಳು ಲೋಸ್ಮಕ್ಕ ನಮ್ಮ ಕೇಳಿದ್ರು ಸಸೆ ಹೇಳೋಕೋಬೇಡ ನೀನು. ಅಂಕಣಮ್ಮ ಹಿಂಕಣಮ್ಮ ಅಂತಂದೇಳಿ ಹೇಳ್ಬಿಡ್ತೀಯ ನೀನು. ನನ್ನ ಮಕ್ಕಳು ಒಳ್ಳೆ ಇರಲ್ಲ ಕಣಮ್ಮ, ನಮ್ಮ ಅಮ್ಮನಿಗೆ ಉದ್ದಕ್ಕೆ ಬಂದೈತೆ ಕಣಮ್ಮ, ಹಂಗೆ ಅಂತಂದೇಳಿ ನೀನು ಚೆನ್ನಾಗಿ ಮಾತಾಡ್ತಾಳೆ. ನಮ್ಮನ್ನಾದರೆ ಸರಿಯಾಗಿ ಮಾತಾಡ್ಸಲ್ಲ ಏನಿಲ್ಲ. ನೀನೆಲ್ಲ ಹೇಳ್ಬಿಡ್ಬೇಡ ಅವಳ್ತಾಗೆ. ಯಾಕೆ ಚೆನ್ನಾಗಿಲ್ಲ ಅಂತಂದೇಳು ಹೇಳು. ಇಲ್ಲಾಂದ್ರೆ ಅವಳೇನು ಬೊಂಬಾಯಿ ತುಂಬ ಸಾಕಿ ಬರ್ತಾಳೆ. ಆಡ್ಕೊಂತಾರೆ ನೋಡು ಮಗಳು ಮನೆ ಗಂಡು ಮನೆಗೆ ಕರ್ಕೊಂಡು ಮಾಡಲ್ಲ ಅಂತಂದೇಳಿ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲ್ತ್ಕ. ಈಗ ಈಗ ಬಂದೆ, ನಮ್ಮ 9 ಗಂಟೆ ಬಸ್ಸಿಗೆ ಬಂದೆ. ಚೆನ್ನಾಗಿದೆಯಾ? ಹೆಂಗೆ ಬಡವಾಗಿದೆಯಮ್ಮ? ಹಂಗೇನೆ ಎಂಥ ಚೆನ್ನಾಗಿದ್ದೆ, ಹೆಂಗಾಗಿದೆಯಮ್ಮ ನೀನು? ಇನ್ನೊಂದು 2 ದಿನ ಮುಂಚೆಲೇ ಬರೋದು ಬಿಟ್ಟಿದ್ದೆ. ನಾನು ಹೇಳು ಬಂದಿದ್ದೆ ನಿನಗೆ, ಇಂಥದ್ದೇನಾನು ಆದರೆ ಬಂದುಬಿಡು, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತಂದೇಳಿ. ನೀನು ಬರ್ಬೇಕಲ್ಲ, ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ನೋಡ್ತಾ ಇದ್ದೀಯ. ನಿಮ್ಮ ಅತ್ತೆನೂ ಅಂತಾಳೆಯ ಇವನು ಅಂತಾನೆಯ. ಇಂಥತ್ತಾಗ ಹೆಂಗೆ ಕಾಫೆ ಮಾಡ್ತಿದ್ದೆ ಏನು ಕತ್ತೀಯ?
ಹಾಂ ಯಾರನ್ನ ಕೇಳಿರೆ ಹೇಳ್ಬೇಡ ಹಂಗಂತಂದೇಳಿ ನಮ್ಮ ಅತ್ತೆ ಹೇಳೋರಲ್ಲ ನನ್ನ ಗಂಡ ಹಿಂಗೆ ಹಂಗೆ ಅಂತಂದೇಳಿ ಹೇಳಿಕೆ ಬೇಡ ಸುಮ್ಮನೆ ನಾವು ಅಲ್ಲೇನೇ ಹೇಳಿದ್ದೀವಿ ಚಂದಕ್ಕಿಲ್ಲ ಒಂದು 2 ದಿನ ಆಸ್ಪತ್ರೆಗೆ ತೋರಿಸಿ ಮಕ್ಕೆ ಹೇಳವ್ರೆ ಕಳಿಸ್ತೀನಿ ಅಂತಂದು ಹೇಳೈತೆ ಅಂತಂದೇಳಿ ಹೇಳ್ತೀವಿ ಮರ್ಯಾದೆ ಪ್ರಶ್ನೆ ನೀನು ಯಾರು ಕೊಟ್ಟನು ಬಾಯಿ ಬಿಡಕ್ಕೆ ಹೋಗ್ಬೇಡ ಹಂಗೆ ಆಕಳಮ್ಮ ಯಾವಾಗ ಬಂದಮ್ಮ ಅಶ್ವಿನಿ ಚೆನ್ನಾಗಿದೀಯಾ ಯಾಕೆ ಒಬ್ಬಳೆ ಬಂದಿರಂಗಾಗಿ ಹಣೆ ಬರಲಿಲ್ವೇ ಇಲ್ಲ ಕಣಕ್ಕೆ ನಾನು ಒಬ್ಬಳೆ ಬಂದೆ ಈಗ ಬಸ್ಸಿಗೆ ಬಂದೆ ನಾನು ಒಬ್ಬಳೇ ಬಂದೆ ಹಿಂಗೆ ಹಿರಿಯರಿಗೆ ಬಂದಿದ್ದೆ ಯಾಕೆ ಹುಷಾರಿರಲಿಲ್ಲ ಆಸ್ಪತ್ರೆಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಅಮ್ಮಗೆ ಫೋನ್ ಮಾಡಿದ್ನಲ್ಲ ಹಿಂಗೆ ಬಾ ಅಂತಂದಂತು ಅದಕ್ಕೆ ಬಂದೆ ನಾ ಹುಡುಗರು ಇನ್ನೇನು ಅಲ್ಲೇ ಬಿಟ್ಟು ಬಂದೆ ಹುಡುಗರನ್ನ ನಾನು ಒಬ್ಬಳೆ ಬಂದಿದ್ದೆ ಅದಕ್ಕೆ ಹಿಂಗೆ ಬಂದೆ ಹೋಗೋಣ ಬಂದು ಅಂತಂದೇಳಿ ಬಂದೆ ಸರಿ ಬಾ ಅಡುಗೆ ಆಗೈತೆ ಊಟ ಮಾಡ್ಬಾ ಎಲ್ಲ ಚೆನ್ನಾಗಿದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಯಜಮಾನ್ರು ಎಲ್ಲನ ಚೆನ್ನಾಗಿದ್ರೆ ಹಂಗಾದ್ರೆ ಬಾ ಇದೇ ತಾನೇ ಬಂದ ಬಾ ಊಟ ಮಾಡ್ಬಾ ಬಾರಿ ಅಮ್ಮನಿ ಲಸ್ಮಕ್ಕ ಎಲ್ಲಿಗೆ ಹೋಗಿದ್ದೆ ಉಂಡೆ ನಾಳೆನೇ ಬಾ ಕುಕ್ಕಪ್ಪ ಬಿಸಿಲಿಗೆ ಬಿಸಿಲಾಗಿ ಎಲ್ಲಿಗೆ ಹೋಗ್ತೀವಿ ಬಾ ಎಲ್ಲಿಗೆ ಹೋಗೋಣಕ್ಕ ಎಲ್ಲಿಗೆ ಹೋಗೋಣ ನನಗೂ ಮನೆ ತೆಗೆ ಹಂಗೆ ಬೇಜಾರಾದಂಗಾತು ಹಿಂಗೆ ಬಂದೆ ನೀವು ಇಲ್ಲಿ ಕೂಕೊಂಡಿರ್ತೀರ ಮಾತಾಡ್ತಿರ್ತೀರ ಒಂದೆರಡು ಮಾತಾಡೋಣ ಅಂತಂದು ಹೇಳಿ ಬಂದೆ ಉಂಡ್ರಿ ನೀವು ಅಲ್ಲೇನೆ ಬಿಸಿಲಾಗಿ ಇನ್ನೆಲ್ಲಿ ಹೋಗೋಣ ಮೈಗೇನೆ ಬಿಸಿಲೇ ಹುರಿದು ಹೋಗ್ತೈತಿ ನೀರು ನೆರಳು ಅಮ್ಮಂಗೆ ಇರ್ಬೇಕಾದಾಗ ಇಂಥ ಕಾಲದಾಗೆ ಹೋಗ್ಬಿಟ್ರೆ ಏನಿಲ್ಲ ತಿರ್ಗಿ ಆಸ್ಪತ್ರೆಗೆ ಕಡೆ ಎಲ್ಗನ ಹೋಗಿ ಬದುಕಿ ಪಾಳಿಗೆ ಹೋಗ್ಬಿಟ್ರೆ ಒಂದಕ್ಕೆ 2 ರೊಟ್ಟಿ ಬೇಕು ಅಂತಂದು ಹೇಳಿ ಎಲ್ಲಿಗೂ ಹೋಗಿಲ್ಲ ಮೈಗಾಲಿ ಒಂದು 15 ದಿನ ಮನೆ ತೆಗೆ ಇದ್ದೀವಿ ಅಲಕಂಡ್ ಲಸ್ಮಕ್ಕ ನಿಮ್ಮ ಅಶ್ವಿನಿ ಬಂದಿದ್ದಂಗಿದ್ಲಲ್ಲ ಯಾವಾಗ ಬಂದಿದ್ಲಿ ನೆನ್ನೆ ನಿನ್ನ ನೋಡ್ದಂಗೆ ನೋಡಿ ನಮ್ಮ ಯಾವಾಗ ನೆನ್ನೆಸ್ ಬಂದ್ಲೇನು ಉಂಕಣೆ ಲಸ್ಮಕ್ಕ ನಾನು ನೋಡಿದೆ ಇನ್ನು ಎದ್ದಾಗ ಎಲ್ಲ ಯಾಕ ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದಂಗೆ ಇದ್ಲು ಹುಡುಗರು ಪಡುಗರು ಯಾವ ಕಾಣಲಿಲ್ಲ ಮಾಡೊಬ್ಳೆ ಇದ್ದಂಗಿದ್ಲು ಯಾವಾಗ ಬಂದ್ಲು ಏನು ಹುಡುಗರು ಗಂಡ ಎಲ್ಲರೂ ಹೋಸರು ಬಂದಿದ್ದಾರೇನು ಇಲ್ಲ ಕಣ್ರಾಜಮ್ಮ ಅವಳು ಬಂದು ಆಲೆ ಈಗ ಒಂದು 20 ದಿವಸ ತಿಂಗಳೇನೆ ಆಗ್ತಾ ಬಂತು ಅವಳು ಎಲ್ಲಿ ವಾರಕ್ಕೆ ಹಿಂಗೆ ಮಾಡ್ತಿರ್ಲಿಲ್ಲ ಬಂದು ಆಲೆ ಚೆನ್ನಾಗಿ ಸಾತು ಯಾಕೆ ಬಂದಿಲ್ಲ ಅಂತಂದು ಸಣ್ಣಕ್ಕಿಲ್ಲ ಆಸ್ಪತ್ರೆಗೆ ತೋರಿಸ್ಕೊಳೋಣ ಅಂತಂದೇಳಿ ಬಂದಿದ್ದೆ ಅಂತಂದೇಳಿ ನಮ್ಮ ಅತ್ತೆನೂ ನಮ್ಮ ಅಮ್ಮನೂ ಹಂಗಂತಿದ್ರು ಆಸ್ಪತ್ರೆಗೆ ತೋರಿಸ್ಕೊಳೋಕೆ ಅಂತಂದೇಳಿ ಬಂದೈತೆ ಅಂತಂದೇಳಿ ತಿಂಗಳಾತು ಬಂದು ಎಲ್ಲಿಗೂ ಹೋಗಲ್ಲ ಏನಿಲ್ಲ ಅಡುಗೆ ತಗೊಂಬೋದು ಒಳಗೆ ಮನಿಕೊಂಡೇ ಇರ್ತಾಳೆ ಎಲ್ಲಿಗೂ ಹಿಂಗೆ ಹೊರಕ್ಕೆ ಹೋಗಲ್ಲ ಯಾರ ಮಂತಕ್ಕೂ ಹೋಗೋದು ಇಲ್ಲ ಯಾಕೆ ಸಣ್ಣಕ್ಕಿಲ್ಲ ಅಂತ ಹೇಳ್ತಿರ್ತಾರಮ್ಮ ಅದೆಂಥ ತಿಂಗಳನ್ಗಟ್ಲೆ ಸಣ್ಣಕ್ಕಿಲ್ಲಂಗಾಗುತ್ತೆ ಹುಡುಗರ್ನೂ ಬಿಟ್ಟು ಬಂದಿದ್ದಾಳೆ ಗಂಡನ ಬಂದಿಲ್ಲ ಏನಿಲ್ಲ ಈಗ ಹಿಂಗೆ ಬಂದು ತಿಂಗಳಾತಂತಂದಂತೀಯ ಒಬ್ಬರನ್ನ ಐತತ್ತೀರಿ ನೋಡಿಲ್ಲ ಎಲ್ಲ ಪರ್ಗೆದ್ದಕ್ಕೆ ಬಂದಿರ್ತಾಳೆ ಹೇಳು ಅದಕ್ಕೆ ಹೇಳಲ್ಲ ಸುಮ್ಮನೆ ಹೆಂಗೆ ಚೆನ್ನಾಗಿಲ್ಲ ಅಂತ ಹೇಳು ಮರ್ಯಾದೆ ಪ್ರಶ್ನೆ ಅಂತಂದು ಹೇಳಿ ಹೇಳಿರ್ತಾರೆ ಅದಕ್ಕೆ ನೀನು ಹಂಗೆ ಹೇಳ್ತೀಯ ಹೊರ ಕೊಳ್ದಂಗೆ ಇನ್ನು ಹೆಂಗಿರ್ತಾಳೆ ತಾಯಿ ನಮಗೂ ಜನ ತೊಳಗಿರಂಗಾಗಲ್ಲ ಹಂಗೆ ಬೇಜಾರಾಗುತ್ತೆ ಅಲ್ಲೇ ಬಂದು ತಿಂಗಳಾತಂತಂದಂತಿ ಇನ್ನು ನೆನ್ನೆ ದಿನ ಕಣ್ಣಿಕಂಡ್ಲು ಅಷ್ಟೇ ನಾನು ಅದು ಅಲ್ಲಿ ನಿಮ್ಮ ಅಂತಕ್ಕೆ ಬರೋದಕ್ಕೆ ಅಲ್ಲಿ ನಿಂತಿದ್ಲು ನಾನು ಮಾತಾಡ್ಸಕ್ಕೆ ಹೋಗಲಿಲ್ಲ ಅತ್ಲತ್ತಿರಿಕೆ ನಿಂತಿದ್ಲಲ್ಲ ಅದೇ ಬಂದೆ ಅದಕ್ಕೆ ನೀನು ಕೇಳ್ತಿದ್ದೀನಿ ತಿಂಗಳಾತಂತಂದಂತೆ ಅದು ನಾಟಕ ಆಗೈತೆ ಆಸ್ಪತ್ರೆಗೆ ಹೋಗಲ್ಲ ಏನಿಲ್ಲ ಯಾಕ ಸುಮ್ಕಿರು ಆದರೆ ನಾನು ನೋಡಿಲ್ಲ ಅಂತಂದೇಳಿ ನಾ ಅತ್ತಾಗೆ ತಿರ್ಕೊಂಡು ನಾನು ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ ಅವಜ್ಜ ಎಲ್ಲರೂ ಹೋಗಿತ್ತು ಗೊತ್ತಿದ್ದಂಗೆ ಹಂಗಂತು ಅಮ್ಮನಿ ಬರ್ತಾಳೆ ಅಂತಂದೇಳಿ ಅಂತು ಅವಜ್ಜಿ ಫೋನ್ ಮಾಡಿದ್ಲು ಅಂದು ಬೋಲು ಹೊತ್ತಿಯಾತು ಬಿಟ್ಟು ಬಾರಿ ಅಂತಂದೇಳಿ ಹೇಳಿದ್ದೀನಿ ಬರಲಿ ಒಂದು 6 ತಿಂಗಳು 3 ತಿಂಗಳಾದ್ರೂ ಕಳಿಸಲ್ಲ ಮನೆ ಬರಬೇಕು ಅನ್ನ ಸರಿಯಾಗಿ ಬಿಗಿ ಮಾಡಿ ಕಳಿಸ್ಬೇಕು ದಿನ ಕುಡಿದು ಬರ್ತಾನೆ ಅವ್ರ ಅತ್ತೆ ಒಂದು ಬದುಕು ಮಾಡಲ್ಲ ಹಿಂಗೆ ಕೂಕೊಂತಾಳೆ ತಿಂದು ನಮ್ಮ ಮಗಳನ್ನೇನೋ ಏನಿಸ್ತಾರೆ ಬರಲಿ ಕಳಿಸಲ್ಲ ಅಂತಂದೇಳಿ ನಮ್ಮ ಅತ್ತೆ ಮಾತಾಡ್ಕೊಂತಿತ್ತು ಪದಾರ್ಕೊಂಡು ಬಂದಿದ್ದಾಳೆ ಇಲ್ಲೂ ಅಷ್ಟೇ ಕಣಕ ಒಂದೇ ಒಂದು ಬದುಕು ಮಾಡಲ್ಲ ಏನಿಲ್ಲ ಅಡುಗೆ ಆಗ್ತಿದ್ದಂಗೆ ಉಂಬದು ನೀರು ಹಾಕ್ಯಂಬೋದು ತಲೆ ಬಸ್ಕೊಂಬೋದು ಉಲ್ಟಿ ಬಿಡೋದು ಬೇಕಾಗತ್ತಕನ ತಿರು ಬೇಕಾಗತ್ತಕ ಎದ್ದಳಲ್ಲ ಒಳಗೆ ತಾಯಿ ಮಗಳು ಸುಮ್ಮನೆ ಮಾತಾಡ್ಕೊಂತಿರ್ತಾರೆ ಹೊರಕ್ಕೆ ಹಿಂಗೆ ಬರಲ್ಲ ಹೊರಗೆ ಬಂದರೆ ಅವ್ರವ್ರು ಕೇಳ್ತಾರೆ ಅಂತಂದು ಹೇಳಿ ಬರಲ್ಲ ಹೌದು ಹೇಳು ಚೆನ್ನಾಗಿಲ್ದಿದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಏನೋ ಗಸ್ತಾಡ್ಕೊ ಮಾಡ್ಕೊಂಡು ಬಂದಿರ್ತಾಳೆ ನೀನು ಅವ್ರಿಗೆಲ್ಲ ಏನು ಬೇಸಿರ್ತೀಯ ನೀನು ಹಂಗಂಬೋದು ಬಂದು ಎಷ್ಟು ಸಾತು ಅಂತಂದು ಹೇಳಿ ಒಂದು ಬದುಕು ಮಾಡಲ್ಲ ಅಂತಂದಂತೀಯ ಒಂದು ಕಸ ಹೊಡೆಯಲ್ಲ ಒಂದು ಮುಸೆ ಕಳೆಯಲ್ಲ ಅಂತಂದು ಹೇಳಿ ಹೊಸ ಹಣ್ಣು ಕುಡೋಕೆ ಬೇಯಿಸಿ ಹಾಕ್ತೀಯ ನೀನು ನೋಡಿ ನಿನ್ನಂತಳಿಗೆನೇ ಹಿಂಗೆ ಎತ್ಕೊಳತ್ತೀಯ ಹಿಂಗೆ ಬೈತಾರೆ ಒಯ್ತಾರೆ ಹಿಂಗೆ ಅಂಬ್ತಾರೆ ಅದಕ್ಕೆ ಬಂದಿದ್ದೀನಿ ಅಂತ ನಿನ್ನ ಕೂಟು ಹೇಳಿಲ್ಲ ನೋಡು ನೀನೇ ಹೊರಗ್ನಾಳ ಆಗಿಬಿಟ್ಟೆ ನಿನ್ನ ಕೂಟು ಒಂದು ಮಾತು ಹೇಳಿಲ್ಲ ಅಂತಂದಂತೆ ನೀನು ಅದು ಕೇಳಿಸ್ಕೊಂಡಿರೋದು ನೀನು ಕೇಳೋದು ಈ ಸಾತು ನಿನ್ನ ಗಂಡ ಬರಲಿಲ್ಲ ನಿಮ್ಮ ಅತ್ತೆಯರು ಯಾರು ಬರಲಿಲ್ಲ ಹುಡುಗರನ್ನು ಬಿಟ್ಟು ಬಂದಿದೆಯಾ ಅಂತಂದು ಹೇಳಿ ಕೇಳೋದು ಯಾಕೆ ಹಿಂಗೆ ಬಂದಿದೆಯಾ ಅಂತಂದೇಳಿ ಚೆನ್ನಾಗಿಲ್ಲ ಅಂತೀಯ ಏನು ಕಾಯಿಲೆ ಆಗೈತೆ ಅಂತಂದೇಳಿ ಕೇಳೋದು ನೀನು ಯಾಕೋ ಅವರು ನನ್ನ ಕೂಟೆ ಮಾತೇ ಆಡೋದೇ ಇಲ್ಲ ಹಂಗೆ ಸುಮ್ಮನೆ ಇರ್ತಾರೆ ಏನಾದಾಗ ಈಕೆ ನುಂಗ್ತಾರೆ ಸುಮ್ಕಿರ್ತಾರೆ ಯಾಕನ ಮಾಡಲಿ ಯಾಕನ ಬಿಡಲಿ ಅದು ನಾನು ಹಿಂಗೆಲ್ಲ ಹೊರಗೆ ಬಂದಾಗ ತಾಯಿ ಮಗಳು ಮಾತಾಡ್ತಿರ್ತಾರೆ ನಾನು ಬಂದೈತೆ ಅವ್ರಿಗೆಲ್ಲ ಬೇಸಿಕ್ಕದು ಏನು ಬಂದು ತಿಂಗಳ ಅನ್ಗಟ್ಲೆ ಈಗ ಕುಡಿತಾರೆ ಯಾರ್ಯಾರಮ್ಮ ಕುಡಿತಾರೆ ಕುಡಿದು ಇಲ್ದಾರೆ ಈ ಪ್ರಪಂಚದಾಗ ಯಾರೋ ಒಬ್ರು ಇರಲ್ಲ 1000ಕ್ಕೆ ಒಬ್ರು ಸಿಗ್ತಾರೆ ಇಲ್ವ ಎಲ್ಲರೂ ಕುಡಿಯರಿ ಕುಡಿದ್ರೂ ಬಾಳ್ ಮಾಡೋರು ಯೋಚನೆ ಇಲ್ಲ ಇವು ಕುಡಿತಾವೆ ಅಂತ ಅದೊಂದು ಹೇಳ್ಕೊಂಡು ಮುದ್ದಿಗೋಸಲಿ ಬಿಟ್ಟು ಬರೋದು ಕಲ್ತ್ಕೊಂಡಾಳೆ ಇವ್ರ ಅಮ್ಮ ಒಂದು ಕಡೆಗೆ ಸಪೋರ್ಟ್ ಮಾಡ್ತಾಳೆ ಸಣ್ಣಕ್ಕಿ ಇವ್ರು ತಮ್ಮನೆ ಕಡೆ ಎಲ್ಲರೂ ಅವಜ್ಜನೂ ದುಡ್ಡು ಕಸ ಕೊಡ್ತಾರೆ ಅವಳಿಗೆ ತೆಗ್ಗೆ ನೀನೇನೋ ಮಾತಾಡಲ್ಲ ನೋಡು ನೀನು ಸುಮ್ಮನೆ ಎಲ್ಲ ಮಾಡಿರ್ತೀಯ ಅದಕ್ಕೆ ನಮ್ಮ ಅದಕ್ಕೇನೆ ಏನು ಅಂಬಲ್ಲ ಅಂತಂದೇಳಿ ಬಿಟ್ಬಾರ ನಿಂದೊಂದಿಟ್ಟು ಬಿಗಿಗಿದ್ದಿದ್ರೆ ಹೊತ್ತು ಮುಂಚೆ ಜಾಗ ಬಿಡಾರ ನೀನು ಸುಮ್ಕೆ ಅವ್ರು ಹೇಳ್ದಂಗೆ ಎಲ್ಲ ಮಾಡಿರ್ತಿ ಏನು ಕೇಳಲ್ಲ ಹೇಳಲ್ಲ ನೀನು ಸುಮ್ಮನೆ ಇರ್ತೀಯ ಅದಕ್ಕೆ ಅವರು ಇಲ್ಲೇ ಸೇರ್ಕೊಂಡಿದ್ದಾಳೆ
ಏ ನನಗೂ ಮಾಡಿ ಮಾಡಿ ಸಾಕಾಗುತ್ತೆ ಸುಮ್ಕಿರು ತುಂಬಿದೊಂದು ಚೆಂಬೆತ್ತಿಕ್ಕಲ್ಲ ಬೈಗಾಗ ತಕ ಬಟ್ಟೆ ಕಟ್ಟಿ ಇರ್ತವೆ ಒಗ್ದಾಕಿನಿ ಒಗದ್ರೂ ಬಂದು ಹಿಂಗೆ ಮಾಡ್ದಕ್ಕನ ಜನರ್ಸನ ಅಂತಂದು ಅಂಬಲ್ಲ ಹಂಗೇನೆ ನಾನು ಒಬ್ಬಳೇ ಮಾಡ್ಬೇಕು ನನಗೂ ಸಾಕಾಗಿ ಅದಕ್ಕೆ ನಾನು ಒಗ್ದಾಕಲ್ಲ ಇವಾಗ ನಮ್ಮ ಅತ್ತನೇ ಒಗಿತಾಳೆ ಅವರೆಲ್ಲನ ನಾನು ಹಂಗೆ ಬಿಟ್ಟಿದ್ದೀನಿ ನಾನು ಎಷ್ಟು ದಿವಸ ಅಂತ ಮಾಡೋಣ ಮಾಡಿ 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 ನಮಗೆ ಸಾಕಾಗೋಗುತ್ತೆ ನಾನು ಇವತ್ತು ಹೋಗ್ತಾಳೆ ನಾಳೆ ಹೋಗ್ತಾಳೆ ಅಂತಾನೆ ಈಗ ಬಂದಲ್ಲೇ ತಿಂಗ್ಳತ್ತಮ್ಮ ಹೋಗೋ ಮಾತೇ ಇಲ್ಲ ನೀನು ಎಲ್ಲ ಮಾಡಿಕ್ಕೆ ಇನ್ನೇನು ಹೋಗ್ತಾಳೆ ಅವಳು ಊರು ಕೈಗೆ ಹೋಗ್ಬೇಕು ಅಂಬದು ಅವಳಿಗೇನೇನು ಬರ್ತೈತೆ ಸುಮ್ಕಿರು ನೀನೊಂದು ಅಲ್ದಿನ ಆತ ಮಾಡ್ದಂಗೆ ಕೈ ಬಿಟ್ಟರೆ ಹೊಟ್ಟೆ ಬಿಸಿರೆ ಗಡಿಗೆ ಪಡಿಗೆ ಅದೆಲ್ಲ ನಾವಾಗ ಅವಳು ತಾನೇ ಹೋಗ್ತಾಳೆ ಈ ಕಾಲದಾಗ ಕುಡಿದಾರೆ ಯಾರಮ್ಮ ಬೈದಾರೆ ಯಾರು ಬೈಸ್ಕೊಂಡು ಇರಬೇಕಮ್ಮ ಕೋಟಿತಾಗೆ ಭಾಳ ಮಾಡೋದ ಕಲ್ತ್ಕೋಬೇಕು ಇನ್ನು 3 ದಿಕ್ಕೋಸಲ್ಲಿ ಬಿಟ್ಟು ಬಂದರೆ ಭಾಳ ಹೋಗುತ್ತೆ ನಾ ಆಗ್ತವೆ ಹೋಗ್ತೀನಿ ಕಣಕ ಹೋಗ್ತೀನಿ ನಾನು ಮತ್ತೆ ನೋಡಿರೆ ಅಜ್ಜಿ ಬೈಕಂತಾಳೆ ಯಾವ್ದು ಹೇಳಕ್ಕೆ ಹೋಗ್ಯಾಳೆ ನನ್ನ ಮಗಳ ಬಗ್ಗೆ ಸರಿ ಹೇಳಕ್ಕೆ ಹೋಗ್ಯಾಳೆ ಎಲ್ಲ ಹೇಳ್ತಾಳೆ ಅವ್ರ ಕುಟೆ ನೆರೆವರೆ ಕುಟೆ ಎಲ್ಲ ಸಾಕಂತಾರೆ ಮುಂಚೆ ಬಂದವಳೆ ಅಂತಂದು ಹೇಳಿ ಅಂದ್ಕೊಂತಾರೆ ಅಂತಾನ ನೋಡಿರೆ ಬೈಕಂತಾಳೆ ಹೋಗ್ತೀನಿ ನೋಡಮ್ಮ ನಿಂಗಜ್ಜಿ ನಮ್ಮ ಮಗಳು ಮಾತ್ರ ಬಂದರೆ ಒಬ್ಬರು ಕುಟೆ ಹೇಳ್ಕೆ ಬಲ್ಲ ನೋಡಿಲ್ಲ ಅಂದರೆ ಬರೋಳು ಹಂಗೆ ಮನೆ ತಕ್ಕೆ ಕುಕ್ಕಡೆ ಎಲ್ಲಕ್ಕೆ ಕೊಡ್ರಿ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತಂದು ಹೇಳಿ ಹೊಸ ಮಾತಾಡ್ಕೊಂಡು ಯಾರ್ದಾನ ಆಗಿದ್ರೆ ಏನೇ ಪಿಳ್ಳೆ ಹಂಗೆ ಬಿಟ್ಟು ಬಂದಿದ್ದೀಯ ಪಿಳ್ಳೆ ಭಾಳ ಮಾಡೋಕ್ಕಾಗಲ್ಲ ಬದುಕು ಮಾಡೋಕ್ಕಾಗಲ್ಲ ಅಂತಂದೇಳಿ ಬೈಯಾಳ ಅವ್ಳ ಮಗಳದಾದ್ರೆ ಒಳಕಿಕ್ಕೇನು ಸುಮ್ಕದಾಳೆ ಅದಕ್ಕೆ ತೆಟ್ಲಾಗತ್ತೀರಿ ನೋಡಿಲ್ಲ ಎಲ್ಲ ಕೇಳ್ತಾರೆ ಅವ್ರ ಮನೆ ತಕ್ಕೋದ್ರೆ ಯಾಕೆ ಬಂದೊಂದು ತಿಂಗಳಾತು ಯಾಕೆ ಚಂದಕ್ಕಿಲ್ವೇ ಏನಾಗೈತೆ ಎತ್ತಾಗೈತೆ ಅಂತಂದೇಳಿ ಮಾತಾಡ್ಕೊಂತಾರೆ ಉದಕ್ಕೆ ಬಂದಾಳೆ ಅಂತಾರೆ ಅಂತಾನೆ ಇಟ್ಲಾಗ ಎತ್ಲಾಗೋ ತಿರುಗಿಲ್ಲ ನೋಡು ಇದು ಅಂತದೆ ಹೇಳು ಸಾಸೆ ಸುಮ್ಮನೆ ಮಾಡಿ ಕೂತಿ ಅದೇನೇ ಆತದ ಕೇಳಲ್ಲ ತಿಕ್ಬೇಕಲ್ಲ ಇದ್ದಂಗೆ ಅಲ್ಲ ಯಾವಾಗ ಹೋದಳು ಎಲ್ಗೋಗಿದ್ದೆ ನೀನು ನಾನು ಬಸ್ಸಿಗೆ ಹೋಗೋಣಂತ ನಾನು ಹೊರಟಿದ್ದೀನಿ ಉಂಬಪ್ಪಂಬಕ್ಕೆ ಇಕ್ತಾಳೆ ಅಂತಂದರೆ ಎತ್ಲಾಗ ಅದೇ ಹೋಗಿದ್ದೀಯ ಬಾ ಒಂಚೂರು ಉಂಬಕ್ಕೆ ಇಕ್ಕೊಂಬರ್ಬ ನಾನು ಬಸ್ಸಿಗೆ ಹೋಗ್ಬೇಕು ಇಕ್ಕೊಂಡು ಉಂಬದು ಮಾಡಿರೋದ ಇಕ್ಕೊಂಡು ಉಂಬಕ್ಕಾಗಲ್ಲ ಮನೆಗೆ ಮಸ್ತಾಗಿ ಜನಗಳು ಒಯ್ದಾರೆ ಇಕ್ಕಿಸ್ಕೊಂಡು ಉಂಬದು ಏನು ನಾನೇ ಬರತಕ್ಕ ಕಾಯ್ಬೇಕು ಅಂಬದೇನೈತಿ ಇಕ್ಕೊಂಡು ಉಂಬದು ಇಲ್ದಿದ್ರೆ ಇಕ್ಕಿಸ್ಕೊಂಡು ಉಂಬದು ನನ್ನ ಒಯ್ದಾರಲ್ಲ ಬದುಕಿಲ್ಲ ಬಾಳ್ಗಿಲ್ಲ ಅವ್ರಿಗೇನೆ ಏನು ನನ್ನೇ ಕಾಯಕ್ಕೆ ಹೋಗ್ತೀವಿ ಅಲ್ಲ ಕಣೆ ಅವ್ರು ಕುಟಿ ಕಿಸ್ಕೊಂಡು ಮಂಗಿದ್ರೆ ನಿನ್ನೆ ಯಾಕೆ ಕಟ್ಕೋಬೇಕಾಗಿತ್ತು ಎತ್ಲಾಗ ಹೋಗಿದ್ದೆ ಅಂತ ಕೇಳಿದ್ರೆ 1000 ಮಾತಾಡ್ತಿ ಅವ್ರು ಇವರು ಇದ್ದಾರೆ ಅಂತಂದೇಳಿ ಹೇಳ್ತೀಯಲ್ಲ ಗೊತ್ತಾಗಲ್ಲ ನಿನಗೆ ನೀವು ಮುಂಬಕ್ಕೆ ಇಕ್ಬೇಕು ಈಟ ತಗ ಕಂಡರ ಮನೆ ತಗೋಗಿ ಹೊಸ ಮಾತಿಗೆ ಹೋಗ್ತೀಯ ನಾವು ಮಾಡಿ ಮಾಡಿ ಸಾಕಾಗೋಗುತ್ತೆ ಹೇಳು ಕುಂತಿದ್ದಾರೆ ನಿಂತಿದ್ದಾರಿಗೆಲ್ಲ ನಾ ಮಾಡಿಕ್ಬೇಕು ಯಾವಾಗ ಮಾಡ್ತಾಳೆ ಒಂದು ಹತ್ತ ಕಡ್ಡಿ ತೆಗೆದು ಇತ್ತು ಹಾಕಲ್ಲ ಹಂಗೇನೆ ಕುಂತಿದ್ದು ಪಟ್ಟು ಬಿಟ್ಟು ಎದ್ದೇಳಲ್ಲ ಅಡುಗೆದಾಗ ಈಕೆ ನೋಡ್ಬಿಡೋದು ನೀರು ಹೊಯ್ಕೊಂಬೋದು ಬಟ್ಟೆ ತೆಗೆದಲ್ಲಿ ಬಿಸಾಕೋದು ಯೋಸ್ ಬಟ್ಟೆ ಹೋಗಿ ನನಗಂತೂ ಸಾಕಾಗೋಗಿತ್ತು ಬಂದು ಒಂದು ತಿಂಗಳ ಹೇಳೋಕ್ಕಾಗಲ್ವೇ ಹೋಗಮ್ಮ ಹೋಗಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತಂದು ಅಮ್ಮಂಗಿಲ್ಲ ತಂದು ಇರಿಸ್ಕೊಂಡಿದ್ದೀರ ನೀವು ಮಾಡಿಕ್ರಿ ನೀವೇನೆ ನಾನು ಏಟು ಅಂತ ಮಾಡೋಣ ಓ ಇವಳು ರಾಜಿಮಂತಕ್ಕೆ ಹೋಗ್ಯಾವ ಕಣಪ್ಪ ಇವೆಲ್ಲ ಕತೆ ಹೇಳೋಕ್ಕೆ ಹೋಗಿದ್ದಾಳೆ ಮನೆ ತಿರ್ಗಕ್ಕೆ ಹೋಗಿದ್ದಾಳೆ ಅವಳೇನು ಮನೆ ತೆಗೆ ಇರಂಗಿಲ್ಲ ಎಷ್ಟು ಜನಕ್ಕೆ ಬೀಸಾಕ್ತಾಳೆ ಅವಳು ಇರೋದು ಯಾಕೆ ಮಾಡೋಕ್ಕೆ ತಾನೆ ಇರೋದು ಏನೋ ಹೆಣ್ಮಕ್ಳು ಬಂದು ಒಂದು 2 ದಿವಸ ಇದ್ದರೆ ಹಂಗೆ ಗುರು ಬರ ಅಂತಂದು ಅಂತಾಳೆ ಬಂದಾಗ ಒಂದು 2 ದಿನ ಚೆನ್ನಾಗಿದ್ಲಿ ಈಗ ಅಲೆಯ ಹಂಗೆ ಗುರು ಅಂತಂದು ಅಂತಾಳೆ ಏನೋ ಅಲ್ಲಿ ಸಂಸಾರ ಕೆಟ್ಟಿರೋ ಹೊತ್ತಿಗೆ ಬಂದಿದ್ದಾಳೆ 2 ದಿನ ಇರ್ತಾಳೆ ಹೋಗ್ತಾಳೆ ಅದೆಂಥದೇ ತಾಯಿ ಅತ್ತೆ ಅಲ್ಲೇನೆ ಬಂದು ತಿಂಗಳಂಗಟ್ಲೇನೆ ಕುಡಿದಾರು ಯಾರು ಇರೋದು ಈ ಕಾಲದಾಗ ಎಲ್ಲರೂ ಕುಡಿಯೋರೇ ನಿಮ್ಮ ಮಗ ಏನು ಹಂಗೆ ತಂದು ಮಾಡೋಕ್ಕಲ್ಲ ಕುದಿದ್ದಾರೆ ನಿಂತಿದ್ದಾರಿಗೆಲ್ಲ ನಾವು ಒಳ್ಳೆ ಮನೆಗೆಲ್ಲ ಬದುಕು ಮಾಡಿ ಬಾಳು ಮಾಡಿ ಎಲ್ಲ ತಂದು ಮಾಡಿ ಕಲ್ಲು ಹಂಗೆ ಇರಬೇಕು ಅಂತಂದ್ರೆ ಒಳ್ಳೆ ಮಕ್ಕಳು ದುಡ್ಕೊಂಡು ತಿನ್ಬೇಕು ಗಂಟ 7 ತಿಂಗಳಂಗಟ್ಲೆ ಬಿಸಾಕಿ ಬಂದರೆ ಆತಲ್ಲ ಹಿಂಗೆ ಬಂದು ಬಿದ್ದಿದ್ರಿ ಅವ್ರ ಮನೆಗೆ ಏನು ಮಾಡೋಣ ನಾನು ಕುಡ್ದು ಇದು ಮಾಡೋ ಹೊತ್ತಿಗೆ ಏನೋ ಬುದ್ಧಿ ಕಸ ಅಂತಂದೇಳಿ 1 ತಿಂಗಳು ಐದಾಳು ಅದನ್ನೇನು ನೀನು ಹಂಗೆ ಗುರ ಬರ ಅಂತಂದಂತಿ ಏನು ಕೆಟ್ಟಿರ್ತವ್ರ ಮನೆ ಒಂದು ಕೆಟ್ರೆ ಹಾಕ್ಸಲ್ಲರ ಮನೆ ಹೋಗಿದ್ರೆ ಇಲ್ಲೇ ಇದ್ರು ಇಲ್ಲ ಹೇಳ್ಬಿಡು ಅಂತತ್ತಾಗೆ ಯಾರು ಜೀವನ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಇವಳು ಮಾಡಬೇಕು ಅವ್ರ ಮನೆಗೆ ಅವ್ರ ಅತ್ತೆ 4 ಕಡ್ಡಿ ತೆಗೆದು ಇದು ಹಾಕೋದಿಲ್ಲ ಅವ್ನು ನೋಡಿದ್ರೆ ಕುಡ್ದು ಬರ್ತಾನೆ ಅಂತತ್ತಾಗೆ ಹೆಂಗೆ ಮಾಡ್ತಾಳೆ ಅವಳು ಹೆಂಗೆ ಮಾಡ್ತಾಳೆ ಅಂತಂದರೆ ನಾವು ಮಾಡಲ್ವಿ ಇಲ್ಲಿ ನಿನ್ನ ಮಗನ ಕಟ್ಕೊಂಡು ನಾವು ಬದುಕು ಬಾಳು ಮಾಡ್ಕೊಂಡು ನಾವು ಹೊಟ್ಟೆವರಿಯಲ್ಲಿ ನೀನು ಹಂಗೆ ಮಾಡ್ತೀವಿ ನೀನು 4 ಕಡ್ಡಿ ತೆಗೆದು ಹಾಕಲ್ಲ ನಾವು ಹಂಗೆ ಬಿಟ್ಟೋಗಿದ್ದೀವಿ ಬಿಟ್ಟೋದ್ರೆ ಬೆಲೆ ಇರಲ್ಲ ಅಂತಂದೇಳಿ ನಾವು ಹಂಗೆ ಹೊಂದ್ಕೊಂಡು ಒಯ್ದೀವಿ ಏನೋ ಗೊತ್ತವೆ ಮನೆಗೆ ಕಷ್ಟ ಅಂತಂದೇಳಿ ಗೊತ್ತವೆ ಪರದಾಡ್ದಾರ ಯಾರು ಗುದ್ದಾಡ್ದಾರ ಯಾರು ಹೋಗಿ ಹೇಳಿ ಬಿಟ್ಟು ಬರಬೇಕು ಅಂಬೋದು ನಿಮಗೂ ಇಲ್ಲ ನೀವು ತಲೆ ಮೇಲೆ ಕುಡಿಸ್ಕೊಂಡು ಇದ್ದೀರಾ ಕೋಟಿತಾಗೆ ಬಾಳು ಮಾಡಿದ್ರೆ ಯಾವೂ ಇರಲ್ಲ ಈ ಪ್ರಪಂಚದಾಗೆ ಯಾರು ಕುಡಿದಾರೆ ಯಾರು ಎಲ್ಲರೂ ತಪ್ಪು ಮಾಡ್ತಾರೆ ಒಂದಲ್ಲ ಒಂದು ಅದನ್ನ ತಿದ್ದಿ ಬುದ್ಧಿ ಹೇಳಿ ಬಿಟ್ಟು ಬರಬೇಕು ಅದನ್ನ ಬಿಟ್ಬಿಟ್ಟು ಇಲ್ಲೇ ಇರಲೇಳು ಅಂತಂದೇಳಿ ತಲೆ ಮೇಲೆ ಕುತ್ಕೊಂಡಿದ್ರೆ ನಾಳೆಗೆ ಅವರು ಜನ ಮಾಡ್ತಾರೆ ಊರಾಗೆಲ್ಲ ಏನಂತಾರೆ ಅವರು ಯಾವನ್ನ ನೋಡ್ಕೊಂಡಿದ್ದಾಳು ಅದಕ್ಕೆ ತಿಂಗಳಂಗಟ್ಟೆ ದಿಮ್ಮನ ಯಾವನ ಇದ್ದಾನೆ ಅದಕ್ಕೆ ಬಿಟ್ಟು ಹೋಗ್ಯಾಳೆ ಅಂತಂದೇಳಿ ಮಾತಾಡ್ಕೊಂತಾರೆ ಜನಗಳು ನಿಮಗೇನು ಒಳಗೆ ಇರ್ತೀಯಲ್ಲ ನಿಮಗೆ ಗೊತ್ತಾಗೋದಿಲ್ಲ ಹೋಗೋದು ಯಾವುದು ನಮ್ಮದೇ ಮರ್ಯಾದೆ ಕರ್ಕೊಂಡೋಗಿ ಬಿಟ್ಟು ಬರೋದು ಕಲ್ತ್ಕೊಳ್ರಿ ನನ್ನ ಮಗಳೇನು ಅಂತಾಳಲ್ಲ ಹೇಳು ನೀನು ಮಾತಾಡಬೇಡ ಹಂಗೆಲ್ಲ ನಾವು ಬಿಟ್ಟು ಬಂದವಳೆ ಅಂತಂದರೆ ಯಾರನ್ನ ನೋಡ್ಕೊಂಡಿದ್ರೇ ಬಿಟ್ಟು ಬರ್ತಾರೇನು ಯಾರನ್ನೂ ನೋಡ್ಕೊಂಡಿಲ್ಲ ಏನಿಲ್ಲ ಹೋಗ್ತಾಳೆ ಹೋಗಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಂದೇಳಿ 1 2 ದಿನ ಇದ್ದಾಳೆ ನಾವು ಸರಿಯಾಗಿ ಬಿಸಿ ಬೀಳಿ ಆಮೇಲೆ ಬಿಟ್ಟು ಬರೋಣ ಅಂತಂದೇಳಿ ಒಯ್ದೀವಿ ಆಗಳೇ ನಿಮ್ಮ ಮನೆಗೆ ನಿನ್ನ ತಂಗಿ ಬಂದು ಒಂದು 6 ತಿಂಗಳು 3 ತಿಂಗಳು ಇದ್ದು ಬಾಡಿತನಕ್ಕೆ ಅಂತ ಬಂದಾಳು 2 ವರ್ಷಗಟ್ಲೆ ಹೋಗಲೇ ಇಲ್ಲ ಇದ್ಲು ಆವಾಗ ಅನ್ನ ಸಾರು ಮಾಡಿ ಕರ್ಕೊಂಡೋಗಿ ನಿಮ್ಮಪ್ಪ ನಿಮ್ಮಮ್ಮ ಬಿಟ್ಟು ಬಂದರು ಹಂಗೆ ಒಂದಿನ ಹೋಗ್ತಾಳೆ ಅವಳು ನೀನು ನಮ್ಮ ಮನೇಲಿ ಮಾತಾಡೋಂತಂದರೆ ಕನ್ನಡ ಮನೆ ಸುದ್ದಿಯ ಮಾತಾಡೋಕೋಬೇಡ ನೀನು ಕರ್ಕೊಂಡೋಗಿ ಬಿಟ್ಟು ಬರೋದು ಕಲ್ತ್ಕೊ ಯೋಚಿಸಿ ಅಂತ ನಮಗೆ ಮನ ಮರ್ಯಾದೆ ಇರೋದಿಲ್ಲ ನೋಡಿ ನೀನು 7 ಊಟ ಮಾಡೋದು ಕಲ್ತ್ಕೊ ಹೆಚ್ಚಾಗಿ ಬೊಗಳೋಕೋಬೇಡ ನೀನು ಅವ್ರ ಸುದ್ದಿ ಎಲ್ಲ ಯಾಕೆ ಮಾತಾಡ್ತೀನಿ ನಾನು ತಂಗಿದ್ದು ನಮ್ಮ ಅಮ್ಮ ಸುದ್ದಿ ಎಲ್ಲ ಹೋಗಿದ್ರೆ ಹೋಗಿದ್ರೆ ಇಲ್ಲೇ ಇಲ್ಲಿ ನಿಂಗೇನು ಬೇಕು
ನೀನು ಸುಮ್ಮನೆ ಇರೋದು ಕಲ್ತ್ಕೊ ಬಾಯಿ ಮುಚ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ನೋಡಿ ಅಳ್ಳು ಬಿಡ್ಬೇಕಾಗುತ್ತೆ ನೋಡಿ ನಿನ್ನ. ಸುಮ್ಮನಿರಮ್ಮ, ನಮ್ಮ ಮಗಳಿಚ್ಕಾಗಿ ನಮ್ಮ ಮನೆಗೆ ಯಾಕೆ ನೀವು ಗುದ್ದಾಡಕ್ಕೆ ಹೋಗ್ತೀರಾ? ನನ್ನೆಲ್ಲನ ಯಾರನ್ನ ಕಲಿಯಾಕಿ ಕರ್ಕೊಂಡೋಗಿ ಹೇಳಿ ಬಿಟ್ಟು ಬರ್ತೀನಿ. ಸುಮ್ಮನಿರು. ಆಯಮ್ಮನ ಒಳ್ಳೇದೇ ಕಣೆ ಹೇಳಿರೋದು. ಬಂತು ಅಂತಂದೇಳಿ ನೀನು ತಲೆ ಮೇಲೆ ಕುಂಡಿಸ್ಕೊಂಡು ಹಿಂಗೆ ಇದ್ದರೆ ಕೊಟ್ಟು ಮನೆಗೆ ಹೋದೆ ಹೆಣ್ಮಕ್ಳೆಲ್ಲ ಬಂತು ಅವ್ರ ಮನೆಗೆ ಇದ್ದರೆ ಭಾಳ ಮಾಡ್ಯಾರ ಯಾರು? ಹೋಗಿ ಹೇಳಿ ಬಿಟ್ಟು ಬರೋಣ, ಮೂವರು ಹೋಗೋಣ ಬಾ. ಬರ್ರಿ ನಾಳೆಗೆ ಹೋಗಿ ಯಾರನ್ನ ಕಲಿಯಾಕಿ ಅಪ್ಪಂತಾರನ್ನ ಹೇಳಿ ಹಿಂಗೆಲ್ಲ ಮಾಡ್ಬಾರ್ದಪ್ಪ ಅಂತಂದೇಳಿ ಬುದ್ಧಿ ಹೇಳಿ ಬಿಟ್ಟು ಬರೋಣ. ಯಾತಿರಲ್ವ ಅದನ್ನ ತಗೊಂಡೋಗಿ ಕೊಟ್ಟು ನೋಡ್ಕೊಂಡು ಬರೋಕ್ಕಾಗುತ್ತೆ. ಕೊಟ್ಟಿರೋದನ್ನೆಲ್ಲ ಹಿಂಗೆ ಹೆಣ್ಮಕ್ಳಿಗೆ ಬಲ ಕೊಟ್ಕೊಂಡು ಕರ್ಕೊಂಬಂದು ಕುಂಡ್ರಿಸ್ಕೊಂಡ್ರೆ ಆಗ್ತವೆ. ಆ ಮಗನೂ ಬೇರೆ ಬಿಟ್ಟು ಬಂದೈತೆ ಬೇರೆ. ಬರ್ರಿ ಹೋಗಿ ಬಿಟ್ಟು ಬರೋಣ. ನನ್ನ ಮಗಳು ಸುದ್ದಿ ನಿನ್ಗೆ ಏನಾಗಲ್ಲ. ನೀನು ಸುಮ್ಮನೆ ಭಾಳ ಬದುಕ ಮಾಡೋದು ಕಲ್ತ್ಕ. ಇಲ್ಲಿ ಏನು ಮಾತಾಡೋಕೆ ಹೋಗಬೇಡ. ಇಲ್ಲವೇನು ಇಲ್ಲೇನು ನಿನ್ನವೇನು ನಡ್ಸೋಕೆ ಹೋಗಬೇಡ. ನೀನು ಇನ್ನೇನು ನಿಲ್ದಿದ್ರೆ ಅಂತ ತರಂಗಿಲ್ಲ. ನೀನು ಅಷ್ಟೇ ನನ್ನ ಸುದ್ದಿ ನಿಂಗೆ ಯಾಕೆ? ನೀನೇನು ತಂದಕ್ಕಂಗಿಲ್ಲ, ಏನಿಲ್ಲ. ನಮ್ಮ ಕೈ ಮಾಡಬೇಕು, ಬಾಯಿ ಉಣ್ಬೇಕು, ನೀನೇನು ತಂದಕ್ಕಂಗಿಲ್ಲ. ನಿಂಗೆ ಯಾಕೆ ಬೇಕು? ನಾನೆಲ್ಲ ಮಗಳು ನೀನೇನು ಕೇಳ್ಬೇಕಮ್ಮ ಅಂತದು. ಅಲ್ಲ ನೀವಿಬ್ರು ಬಂದು ಬೀದಿಗೆ ಬಂದು ಮಾತಾಡ್ತಾ ನಿಂತ್ಕೊಂಡಿದ್ದೀರಲ್ಲ, ನಿಮಗೆ ಮನಮರಿದೈತೆ? ಯಾರನ್ನ ಕೇಳಿಸ್ಕೊಂಡ್ರೆ ಏನಂದ್ರೆ ಫಸ್ಟ್ ಒಳಗೆ ಹೋಗೋದು ಕಲ್ತ್ಕೊಳ್ರಿ. ಫಸ್ಟು ನಾವೆಲ್ಲನ ಹೇಳಿ ಬಿಟ್ಬಿಡ್ತೀವಿ, ಬಂದು ಬರಲಿ. ಅವು ನೀನು ಯಮ್ಮ ಏನು ಮಾತಾಡೋಕೆ ಹೋಗ್ಬೇಡ, ಸುಮ್ಕೆ ಇರೋದು ಕಲ್ತ್ಕೊ. ಒಬ್ರಿಗೆ ಹೇಳಿರೋ ಒಬ್ರಿಗೆ ಸಿಟ್ಟು. ನಿಮ್ಗೆ ಏನು ಬೇಕು? ನೀವು ನಿಂದು ನಿಮಗೆ ಕುಕ್ಕುಸ್ತೈತೆ ಹೊಸ ಮಾತಾಡೋಕ್ಕೆ. ಸುಮ್ಮನೆ ಇರೋದು ಕಲ್ತ್ಕೊಳ್ರಿ. ಸುಮ್ಮನಿರೇ ನೀನು ಏರ್ಸಾನ ಮಾತಾಡೋಕೆ ಹೋಗ್ಬೇಡ. ಸುಮ್ಮನಿರು. ಬಿಟ್ಟು ಬರೋ ಜವಾಬ್ದಾರಿ ನನಗಿರಲಿ. ನೀನು ಅಯ್ಯಮ್ಮ ಕೂಟ ಯಾಕೆ ಹೋಗ್ತೀಯ ನೀನು? ಸುಮ್ಮ ಕೈಲಾದ್ರೆ ಮಾಡು, ಕೈಲಾದಿಲ್ಲದೆ ಸುಮ್ಮ ಕುಕ್ಕ ಮತ್ತು ಕತ್ಕ. ನೀನು ಹೆಚ್ಚಾಗಿ ಮಾತಾಡೋಕೆ ಹೋಗ್ಬೇಡ ಸುಮ್ಮನೆ. ನೀನು ಹಂಗೆ ಹಿಂಗೆ ಅಂತಂದೇಳಿ ಮಾತಾಡೋಕೆ ಹೋಗ್ಬೇಡ. ಬಿಟ್ಟು ಬರೋ ಜವಾಬ್ದಾರಿ ನನಗಿರಲಿ. ನನಗೆ ಗೊತ್ತೈತೆ ಏನು ಮಾಡಬೇಕು ಏನು ಬಿಡಬೇಕು ಅಂತಂದಂಬದ. ನೀನು ಆ ಮನೆಗೆ ಡೊಂಗುರ ಸಾರಕ್ಕೆ ಹೋಗ್ಬೇಡ. ಅಚ್ಚುಕಟ್ಟಾಗಿ ಮರ್ಯಾದೆಗೆ ಮಾಡೋದು ಕಲ್ತ್ಕೊ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಬುತ್ಕುನ ಮಾಡಿರಿ ಇಷ್ಟನ ಅಂತಂದೇಳಿ ಹೇಳ್ತೀನಿ. ನೀನು ಕ್ಯಾತೆ ಮಾಡೋಕೆ ಹೋಗ್ಬೇಡ. ನೀನು ಏನು ನಿನ್ನ ಕೈಲಾದ್ರೆ ಮಾಡು, ಕೈಲಾಗದಿದ್ರೆ ಅಲ್ಲಿ ಬಿಡು, ಅವರೆಲ್ಲ ಮಾಡ್ತಾರೆ. ನೀನು ಇವನ್ನೆಲ್ಲ ಮಾತಾಡೋಕೆ ಹೋಗ್ಬೇಡ. ಅವೆಲ್ಲ ಅಲ್ಲ. ಹಿಂಗೆ ಹೋಗಿ ಒಬ್ಬರ ಮನೆ ತಗೋ ಓಟು ಹೇಳಿಕೆ ಮಕ್ಕಳು ಹೋಗ್ಬೇಡ. ನಾನೆಲ್ಲ ಬಿಟ್ಟು ಬರೋ ಜವಾಬ್ದಾರಿ ನನಗಿರಲಿ. ನನಗೆ ಗೊತ್ತೈತೆ ನಮ್ಮ ತಂಗಿ ಜೀವನ ನಾವು ಹೆಂಗೆ ಸರ್ ಮಾಡ್ಬೇಕು ಅಂದೇಳಿ ನಮಗೆ ಗೊತ್ತೈತೆ. ಹಿಂಗೆಲ್ಲ ಎಂದು ಮಾತಾಡ್ತಿಲ್ಲ. ಬಂದು ನಾಳೆ ಒಂದು ತಿಂಗಳಾಯ್ತು, ಎಂದು ಮಾತಾಡ್ತಿಲ್ಲ. ಈಗ ಅವ್ರ ಅಜ್ಜಿಯರ ಮನೆ ಕಡೆಗೆ ಹೋಗಿದ್ಲಲ್ಲ, ಅವಳು ಇಲ್ಲದ ಪೆಟ್ಟಿಗೆ ಇಕ್ಕಿದ್ದಾಳೆ. ಕನ್ವಾಗ ಸುಮ್ಮನೆ ಇರಾಳೆ. ಎಂದೆಂದು ಹಿಂಗೆ ಮಾತಾಡ್ತಿರ್ಲಿಲ್ಲ. ಒಳ್ಳೆನೇನೆ ಅವಳನ್ನು. ಇವತ್ತು ನೋಡಿ ಹಿಂಗೆ ಕಂಡರ ಮನೆ ತಕ್ಕ ಹೋದ್ರೆ ಯಾವಾದ್ರೂ ಬರ್ತವೆ. ನಾನು ಹಂಗೆ ಕಾತ್ಕೊಂಡೇ ಇರ್ತಿದ್ದೆ, ಎಲ್ಲಿ ಹೋಗ್ತಾ ಎಲ್ಲಿ ಬರ್ತಾಳೆ ಅಂತಂದೇಳಿ ನೋಡ್ಕೊಂಡು ಇವತ್ತೊಂದು ಕ್ಷಣ ಅವತ್ತು ನಾನು ಇಲ್ಲದ ರಾಜ್ಯ ತಗೋಗಿ ಮಾತಾಡಿ ಅವ್ರು ಏನು ಪೆಟ್ಟಿಗೆ ಇಕ್ಕಿರ ಇವತ್ತು ಅಲ್ಲೇ ಮಾತಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರು ಮೊದಲನೇ ಸಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಹಾಗೂ ಈ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆನೆ. ನೀವು ಕಮೆಂಟ್ ಮಾಡಿದರೆ ನಮಗೂ ಖುಷಿ ಆಗ್ತೈತಿ. ಏನು ನಾವು ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಮಗೂ ಒಂದು ಸ್ವಲ್ಪ ಮನವರಿಕೆ ಆಗ್ತೈತಿ. ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಬಾಯ್, ಥ್ಯಾಂಕ್ ಯು.